ಕ್ರಿಶ್ಚಿಯಾನಿಟಿಯಲ್ಲಿ ಬೈಬಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬುಕ್. ಕ್ರಿಶ್ಚಿಯನ್ಸ್ ಬೈಬಲ್ ಇರೋ ಕಥೆಗಳನ್ನ ನಂಬ್ತಾರೆ. ಬೈಬಲ್ ಅಲ್ಲಿ 2 ಟೆಸ್ಟಿಮೆಂಟ್ ಇದೆ, ಓಲ್ಡ್ ಟೆಸ್ಟಿಮೆಂಟ್ ಅಂಡ್ ನ್ಯೂ ಟೆಸ್ಟಿಮೆಂಟ್. ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಪ್ರಾಫೆಸಿಯಲ್ಲಿ ಡ್ಯಾನಿಯಲ್ ಅಂತ ಒಂದು ಬುಕ್ ಇದೆ, ದ ಬುಕ್ ಆಫ್ ಡ್ಯಾನಿಯಲ್. ಈಗ ಡ್ಯಾನಿಯಲ್ ಅಂದ್ರೆ ಯಾರು? ಬಿಫೋರ್ ಕ್ರೈಸ್ಟ್ ಬ್ಯಾಬಿಲೋನಿಯನ್ ಸಿಟಿಯಲ್ಲಿ ಜೂದ ಅನ್ನೋ ಕಿಂಗ್ಡಮ್ ಅಲ್ಲಿ ತರಸ್ ಎಂಬ ರಾಜನ ಅಡಿಯಲ್ಲಿ ಡ್ಯಾನಿಯಲ್ ಒಬ್ಬ ಸೇವಕನಾಗಿದ್ದ. ಡ್ಯಾನಿಯಲ್ ಬಗ್ಗೆ ಸಾಕಷ್ಟು ಕಥೆಗಳಿದೆ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ಟೋರಿ ಈಸ್ ಡ್ಯಾನಿಯಲ್ ಇಂದ ಲಯನ್ಸ್ ಡೆನ್. ಡ್ಯಾನಿಯಲ್, ನೀನು ಅತ್ಯಂತ ನಂಬಿಗಸ್ತನಾಗಿದ್ಯಾ. ನಾನು ನಿನ್ನನ್ನು ರಾಜ್ಯದ ಉನ್ನತ ಸ್ಥಾನದಲ್ಲಿ ನೇಮಿಸಲು ಬಯಸುತ್ತೇನೆ. ಡ್ಯಾನಿಯಲ್ಗೆ ಮಾತ್ರ ಏಕೆ ಇಷ್ಟು ಗೌರವ? ಅವನ ವಿರುದ್ಧ ಏನಾದರೂ ತಪ್ಪು ಹುಡುಕೋಣ. ಅವನ ದೇವರ ಮೇಲಿನ ನಂಬಿಕೆಯನ್ನು ಬಳಸಿ ಮಾತ್ರ ಅವನ ವಿರುದ್ಧ ಏನಾದರೂ ಮಾಡಬಹುದು. ಒಂದು ಹೊಸ ಕಾನೂನನ್ನು ಜಾರಿಗೆ ತರೋಣ. ನಮ್ಮ ರಾಜರನ್ನು ದೇವರೆಂದು ನೇಮಿಸೋಣ. ಅಲ್ಲಿಗೆ ಸಿಕ್ಕಿ ಬೀಳ್ತಾನೆ. ಹೌದು, ಅದೇ ನನ್ನ ಯೋಜನೆ.